ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ನೀವೆಲ್ಲ ಥಂಬ್ನೇಲವರೇ ಈ ವಿಡಿಯೋ ಕ್ಲಿಕ್ ಮಾಡಿರ್ತೀರ ಅಂದ್ಕೊತೀನಿ. ನೀವೆಲ್ಲ 12th ಸ್ಟೂಡೆಂಟ್ಸು ಹಾಫ್ ಇಯರ್ಲಿ ಪ್ರಿಪ್ರೇಷನ್ ಹೇಗೆ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ಕ್ಲಾಸ್ ನೋಡೋಣಂತೆ ಯಾವ ಕ್ಲಾಸ್ ನೋಡಬೇಕಂತಾಗ್ತಿದ್ದಿಲ್ಲ. ನಾನು ಹಾಗೆ ಮಾಡ್ತಿದ್ದೆ. ನನಗೂ ಫಸ್ಟ್ ಏನಂತ ಗೊತ್ತಾಗ್ತಿದ್ದಿಲ್ಲ, ಯಾವ್ದು ನೋಡ್ಕೋಬೇಕು ಕಲಿಬೇಕು ಅಂತ. ಒಂದಿನ ಯೂಟ್ಯೂಬ್ ನೋಡಬೇಕಾದ್ರೆ ಫಿಸಿಕ್ಸ್ ವಾಲ ಅಂತ ಯೂಟ್ಯೂಬ್ ಚಾನಲ್ ಸಿಕ್ತು. ಅದರಲ್ಲೇ ಕಾಮರ್ಸ್ ವಾಲ ಅಂತಲೂ ಇತ್ತು. ಆ ಕಾಮರ್ಸ್ ವಾಲಿಂದ ನಾನು ಸ್ಟಡೀಸ್ ಮಾಡ್ತಿದ್ದೀನಿ. ಈಗ ನಾನು ಅದೇ ಸ್ಟಡಿ ಮಾಡ್ತಿದ್ದೆ, ಎಕನಾಮಿಕ್ಸು. ಲವ್ ಕ್ವಶನ್ ಅಂತ ಒಳ್ಳೆ ನೋಟ್ಸ್ ಕೊಡ್ತಾರೆ ಸರು. ಆ ಕ್ವಶನ್ ಆನ್ಸರ್ಸ್ ಎಲ್ಲ ಈಗ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. 6 ಮಾರ್ಕ್ಸಿಂದೆಲ್ಲ ಯಾವ್ದು ಬರುತ್ತೆ ಎಲ್ಲ ಹೇಳಿದರು. ಅದರಿಂದ ನಾನು ಈಗ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಯಾವ್ದು ಬರುತ್ತಂದರೆ, ಈಗ ನಮಗೆ ಮಿಡ್ ಟರ್ಮಿಗೆ ಡೇಟ್ ಫಿಕ್ಸ್ ಆಗಿತ್ತು. ಎಕನಾಮಿಕ್ಸ್ ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡಿದಾಗ ಆ ಸಬ್ಜೆಕ್ಟಿಂದ ಯಾವ್ಯಾವ ಮೇನ್ ಪಾಯಿಂಟ್ ಕ್ವಶನ್ಸು, ಎಷ್ಟು ಮಾರ್ಕ್ಸಿಂದ ಎಷ್ಟು ಲೈನ್ ಬರಬೇಕು, ಯಾವ ಥರ ಡಯಾಗ್ರಾಮ್ ಇಡಿಸ್ಬೇಕು, ಮತ್ತು ಯಾವ ಥರ ಎಕ್ಸ್ಪ್ಲನೇಷನ್ ಮಾಡೋದೆಲ್ಲ ಹೇಳ್ಕೊಡ್ತಾರೆ. ಡಯಾಗ್ರಾಮ್ ಎಲ್ಲ ನಾನೀಗ ಒಂದು ಸತಿ ಕಲಿತು ರಿವಿಸನ್ ಮಾಡಿ, ಒಂದು ಸತಿ ನೋಟ್ಸ್ ನೋಡಿ ರಿವಿಸನ್ ಪ್ರಾಕ್ಟೀಸ್ ಮಾಡಿ, ಮತ್ತು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದೆಲ್ಲ ಫಿಸಿಕ್ಸ್ ಎಲ್ಲ ಚಾನಲಿಂದ ಆಗ್ತಿರೋದು, ಮತ್ತು ಲವ್ ಕೌಶಲ್ ಸರಿಂದನೇ ಆಗ್ತಿರೋದು. ಒಳ್ಳೆ ಪಾಠ ಮಾಡ್ತಾರೆ ಎಕನಾಮಿಕ್ಸು. ಈಗ ಎಲ್ಲ ನಂದು ರೀಟಿಂಗ್ ಪ್ರಾಕ್ಟೀಸ್ ಆದಮೇಲೆ ಸಂಜೆ ಎಲ್ಲ ಈಗ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಮತ್ತೆ ಓರಲ್ ಪ್ರಾಕ್ಟೀಸ್ ಮಾಡ್ತೀನಿ. ಈಗ ಎಲ್ಲ ಓರಲ್ ಪ್ರಾಕ್ಟೀಸ್ ಅಂದರೆ ಏನೇನೆಲ್ಲ ನಾನು ರಿಟರ್ನ್ ಪ್ರಾಕ್ಟೀಸ್ ಮಾಡಿದ್ದೆ ಅದೆಲ್ಲ ಓರಲ್ ಪ್ರಾಕ್ಟೀಸ್ ಓದಿ ಕಲಿಯೋದು. ನಂದೀಗ ಲಾಸ್ಟ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ 5th ಲೆಸನ್ ಓದೋಕ್ಕಿತ್ತು. ಅದಕ್ಕೆ ಈಗ ಮತ್ತೆ ಅದ್ರಲ್ಲಿ ಓರಲ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಎಕ್ಸ್ಪ್ಲೇನ್ ಹೆಂಗೆ ಮಾಡೋದಂತ ಎಲ್ಲ ಎಕ್ಸ್ಪ್ಲನೇಷನ್ನು ಕಲಿತಿದ್ದೆ. ಈ ಎಕನಾಮಿಕ್ಸಲ್ಲಿ ಜಾಸ್ತಿ ತಲೆ ಕೆಡೋದೇ ಈ 5th ಲೆಸನ್ನು 4th ಲೆಸನ್ನು. ಅದರ ಡಯಾಗ್ರಾಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಇದೇ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕಾಗತ್ತೆ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.